ಇತ್ತೀಚೆಗೆ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕದ ಸರ್ಕಾರ ಒಂದು ಸಂಘರ್ಷದಲ್ಲಿ ವಾದ ವಿವಾದದಲ್ಲಿ ತೊಡಗಿದೆ. ಅದು ಅನುದಾನದ ಕುರಿತು ಇವರು ಕೇಂದ್ರದವರು ಇನ್ನೂ ಕೊಡಬೇಕು ಅಂತನ್ನುವಂಥದ್ದು ರಾಜ್ಯ ಸರ್ಕಾರದವರು ಹೇಳ್ತಾ ಇದ್ದಾರೆ. ಕೇಂದ್ರದವರು ನಾವೆಲ್ಲ ಪೂರ್ತಿ ಕೊಟ್ಟಿದ್ದೀವಿ ಅಂತನ್ನುವಂಥದ್ದು ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಕನಕಪುರದ MP, ರಾಮನಗರದ MP ಅವರು DK ಸುರೇಶ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇದೇ ರೀತಿಯ ತಾರತಮ್ಯ ಮುಂದುವರೆದರೆ ದಕ್ಷಿಣ ರಾಷ್ಟ್ರ ಅಂತನ್ನುವಂಥದ್ದು ಮಾಡಬೇಕಾಗತ್ತೆ ಅಂತನ್ನುವಂಥದ್ದು ಒಂದು ಬಹಳ ಕೆಟ್ಟ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಷ್ಟ್ರಗಳನ್ನು ನಿರ್ಮಾಣ ಮಾಡ್ತಾ ಹೋದರೆ ದೇಶ ಒಡೆದು ಚೂರು ಚೂರಾಗುತ್ತೆ. ಭಾಷೆ ಹೆಸರಿನಲ್ಲಿ, ಅನುದಾನ ಹೆಸರಿನಲ್ಲಿ, ಇನ್ಯಾವುದೋ ಹೆಸರಿನಲ್ಲಿ ಈ ರೀತಿ ದೇಶವನ್ನು ಒಡೆಯುವಂಥ ಮಾತು ಬರಬಾರದು. ನೀವು ಬೇರೆ ರೀತಿಯ ಪ್ರತಿಭಟನೆ, ಬೇರೆ ಬೇರೆ ರೀತಿಯ ಅದರ ಸಂಬಂಧಪಟ್ಟ ಪ್ರತಿಪಾದನೆಯನ್ನು ಮಾಡಬಹುದು. ಪ್ರಜಾಪ್ರಭುತ್ವದಲ್ಲಿ ಎಲ್ಲವೂ ಅವಕಾಶ ಇದೆ. ಆದರೆ ದೇಶ ಒಡೆಯುವಂಥ ಈ ಮಾತು ಸರಿಯಲ್ಲ. ಇದೊಂದು ದೇಶದ್ರೋಹಿ ಕೃತ್ಯ ಆಗತ್ತೆ. ಸೊ ದೇಶ ಜೋಡಿಸೋಕೆ 200 ವರ್ಷ ಭಾರತೀಯರ ಹೋರಾಟದ ಪರಿಣಾಮದಿಂದ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ. ಎಷ್ಟು ಜನರ ಬಲಿದಾನ ಅದು, ಎಷ್ಟು ಜನರ ತ್ಯಾಗ, ಲಾಠಿ ಏಟು, ಗುಂಡೇಟು, ಜೈಲು ಅನುಭವಿಸಿ ಸ್ವಾತಂತ್ರ್ಯ ಸಿಕ್ಕಿದ್ದನ್ನು ಒಡಿತೀರಿ. ನೀವು ಒಡೆಯುವಂಥ ಮಾತನ್ನು ಮಾತಾಡ್ತೀರಿ. ನಿಮಗೆ ದೇಶದ ಕಾಳಜಿ ಇಲ್ವಾ? ನೀವು ಕರ್ನಾಟಕದ ಅನುದಾನ ಸಂಬಂಧಪಟ್ಟ ಮಾತಾಡಿ, ಬೇಕಾದಷ್ಟು ಮಾತಾಡಿ. ಆದರೆ ದೇಶ ಒಡೆಯುವಂಥ ಪ್ರಕ್ರಿಯೆ ಮಾತನಾಡುವಂಥದ್ದು ಅಕ್ಷಮ್ಯ ಅಪರಾಧವನ್ನು ಮಾಡಿದಿರಿ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ